ಇಲ್ಲಿಯ ದೊರೆಗಳು. ಯಾಕಂದ್ರೆ ಧರ್ಮಾತ್ಮ ಮಹಾರಾಜರನ್ನು ಕೊಂದದ್ದು, ಯಾಕಂದ್ರೆ ಸಿಂಹಾಸನದ ಆಸೆಯಿಂದಾಗಿ. ಯಾಕಂದ್ರೆ ಈಗ ಕಾಳಿಂಗನವರು ಪ್ರಧಾನ ಜೊತೆಯಲ್ಲಿರುವವರು ಯಾರು? ನಾರಾಯಣಯ್ಯ ಪ್ರಧಾನ ಅಡಿಗೆ ಭಟ್ರು. ಯಾಕಂದ್ರೆ ಕಾಳಿಂಗನವರು ಎಡಗೈ. ಯಾಕಂದ್ರೆ ಪೆಟ್ಟಿಗೆ ದೊಡ್ಡದಾಗಿದೆ. ಯಾಕಂದ್ರೆ ಅವ್ರು ಹೇಳಿದಾಗ ನಾವು ಕೇಳಬೇಕು. ಕೇಳಲಿಲ್ಲ ಅಂತಂದ್ರೆ ಜೋರು ಮಾಡ್ತಾರೆ. ಯಾಕಂದ್ರೆ ಜೋರು ಮಾಡಿದಾಗ ಹೊಡಿಯುವಂತ ಮನಸ್ಸಾಗ್ತದೆ. ಯಾಕಂದ್ರೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕಾಳಿಂಗನವರು ನನಗೆ ಹೊಡಿತಾರೆ. ಹೊಡೆದ್ರೂ ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ ಇರ್ಬೇಡ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಸುಮ್ಮನೆ ಇದ್ದೆ. ಈಗ ವಂಶ ಊಟ ಮಾಡ್ತಾ ಇಲ್ಲ. ಯಾಕಂದ್ರೆ ಬೆಟ್ಟದಿಂದ ಬಿದ್ದದ್ದು. ಯಾಕಂದ್ರೆ ಹೆಣ್ಣೊಬ್ಬಳು ಮೋಸ ಮಾಡಿದಾಳೆ ಅನ್ನೋ ಕಾರಣಕ್ಕಾಗಿ ಜೀವ ತಕೊಳ್ಳಿಕ್ ಹೋದ್ರು. ಯಾಕಂದ್ರೆ ಜೀವ ತಕೊಳ್ಳಿಕ್ಕೆಲ್ಲ ಹೋಗ್ಬಾರ್ದು. ಜೀವ ತಕೊಂಡ್ರೆ ಏನ್ ಬರ್ತದೆ? ಅವಳಾದ್ರೆ ಮತ್ತೊಬ್ಳು. ಯಾಕಂದ್ರೆ ಜೀವ ತಗೊಂಡ್ರೆ ಏನಾಗ್ತದೆ? ನೀವೇ ಆಗ್ಲಿಬೇಕಾದ್ರೆ ಹೆಣ್ಣೊಬ್ಳು ಮೋಸ ಮಾಡಿದಾಳೆ ಅನ್ನೋ ಕಾರಣಕ್ಕಾಗಿ ಜೀವ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನೀವು ಬೆಟ್ಟ ಇರೋದು ಬೇಡ, ಜಗಲಿ ಕೆಳಗೆ ಬಿದ್ರು ಸಾಕು. ಬಜಿ ಹಾಕಿದಲ್ಲ, ಸ್ವಲ್ಪ ತಡಿ ಚಟ ಮಾಡಿ ಹಾಕಲ್ಲ. ಯಾಕಂದ್ರೆ ಪರಿಸ್ಥಿತಿ ಹಾಗಾಗಿದೆ. ಯಾಕಂದ್ರೆ ವಂಶಿಗೆ ಊಟ ಕೊಡ್ಲಿಕ್ಕೆ ಹೋಗೋರು ಇಲ್ಲ. ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋದ್ರೆ ಹೊಡಿತಾರೆ. ಯಾಕಂದ್ರೆ ಊಟ ಮಾಡ್ಬೇಕು ಬಿಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋಗೋರು ಇಲ್ಲ. ಯಾಕಂದ್ರೆ ಮಂಡ್ಯ ಬೆಟ್ಟ ಅನ್ನೋದಲ್ವಾ. ಈ ಪ್ರತಿಯೊಂದು ವಿಷಯದಲ್ಲಿ ನಾಳೆ ನನಗೆ ಗದರಿಸ್ತಾರೆ ಅಂತ ಹೇಳಿ ಆದ್ರೆ ಒಬ್ರಿಗೆ ವ್ಯವಸ್ಥೆ ಮಾಡಿದ್ರೆ ಹೇಗೆ? ಹೊಡಿಯೋರೇ ಹೊಡಿಬೇಕು, ನಾವು ಮಾಡಿದ್ರೆ ಸರಿ ಆಗ್ಲಿಕ್ಕಿಲ್ಲ. ಹಾಗಾಗಿ ವ್ಯವಸ್ಥೆ ಮಾಡ್ತೇವೆ ನೋಡಿ. ಈಗ ನಾರಾಯಣ ನಾಯ್, ನಾರಾಯಣ ನಾಯ್, ನಾರಾಯಣ ನಾಯ್. ಸೀಂಡ ಕೂಡ ಅದು ಎನ್ನೋಡಿ ವಾಡಿಗೆ ಉತ್ತಿ ನೋಡಿ ಮಾಡಿ ಈ ಕೈ ಕನ್ನಡದ ಆಸ್ತಿ. ಮುಷ್ಟಿ ಕಟ್ಟಿ ಹೊಡೆದ್ರೆ ಎದ್ದು ಬಂದ ಚರಿತ್ರೆಯೇ ಇಲ್ಲ. ಹೌಲ ಹೌಲ. ನೀನು ಮಾಡಿದ ತಪ್ಪುಗಳನ್ನು ಸಹಿಸಿಕೊಳ್ಳಿಕ್ಕೆ ನಾನೇನು ಶ್ರೀಕೃಷ್ಣ ಪರಮಾತ್ಮ ಅಗ್ನಿ ನೀವು ಯಾಕಂದ್ರೆ ಕಾಳಿಂಗನವರು ಎಡಗೈ. ಯಾಕಂದ್ರೆ ಪ್ರಧಾನ ಅಡಿಗೆ ಭಟ್ರು. ಯಾಕಂದ್ರೆ ಪೆಟ್ಟಿ ದೊಡ್ಡದಾಗಿದೆ. ಯಾಕಂದ್ರೆ 6 ಅಡಿ 3 ಅಡಿ ಪೆಟ್ಟಿ ಮಾಡಿ ಒಂದು ಬದಿ ಕನ್ನಡಿ ಹಾಕಿ ಇಟ್ಟಿದೆ. ಯಾಕಂದ್ರೆ ಪ್ರಧಾನ ಅಡಿಗೆ ಭಟ್ರಲ್ಲ. ಯಾಕಂದ್ರೆ ಈಗ ವಂಶಿ ಊಟ ಮಾಡ್ತಲ್ಲ. ಯಾಕಂದ್ರೆ ಬೆಟ್ಟದಿಂದ ಬಿದ್ದು. ಯಾಕಂದ್ರೆ ಹೆಣ್ಣು ಊಟ ಮಾಡ್ಲಿಲ್ಲ ಕಾರಣಕ್ಕಾಗಿ. ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋಗ್ರು ಇಲ್ಲ. ಯಾಕಂದ್ರೆ ಊಟ ಮಾಡ್ಕೊಡ್ಲಿಕ್ಕೆ ಹೋದ್ರೆ ಹೊಡಿತಾನೆ. ಯಾಕಂದ್ರೆ ಊಟ ಮಾಡ್ಬೇಕಾ ಬಿಡ್ಬೇಕು ಅವನಿಗೆ ಗೊತ್ತಿಲ್ಲ. ಯಾಕಂದ್ರೆ ಮಂಡ್ಯ ಬೆಟ್ಟ ಅದು. ಯಾಕಂದ್ರೆ ನೀನು ಅಡಿಗೆ ಊಟ ಕೊಡ್ಬೇಕು. ಯಾಕಂದ್ರೆ ಮಂಡಿ ಬೆಟ್ಟದವರಿಗೆ ನೀವು ಪ್ರಧಾನ ಅಡಿಗೆ ಭಟ್ರು. ಯಾಕಂದ್ರೆ ನೀವು ಊಟ ಕೊಡ್ಬೇಕು. ಯಾಕಂದ್ರೆ ಕಾಳಿಂಗನವ್ರು ಎಡಗೈ. ಅದರಲ್ಲಿ ಪೆಟ್ಟಿಗೆ ದೊಡ್ಡದಲ್ಲ. 6 ಅಡಿ 3 ಅಡಿ ಪೆಟ್ಟಿಗೆ ಮಾಡಿ ಒಂದು ಬದಿ ಕನ್ನಡಿ ಹಾಕಿ ಇಟ್ಟಿದ್ದೆ. ಪ್ರಧಾನ ಅಡಿಗೆ ಭಟ್ರಲ್ಲ, ನೀವೇ ಊಟ ಕೊಡ್ಬೇಕು. ನಾವು ಊಟ ಕೊಟ್ರೆ ನನ್ನ ಪೆಟ್ಟಿಗೆ ಮೇಲೆ ಹೋದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗೋದಿಲ್ಲವೇ? ಹೌದೌದು. ಯಾಕಂದ್ರೆ ಯಾಕಂದ್ರೆ ಶಬ್ದವೇ ಇನ್ನು ಮೇಲೆ ಹೋಗ್ಬೇಕಂದ್ರೆ ವ್ಯವಸ್ಥೆ ಹಿಂಗಾಗಿ ಹಿಡಿ ತಿರುಗಾಟ ಮಾಡಿ ಗುಡ್ಡಿ ಅಂಗಡಿ ನಾಯಕರ ಅಂಗಡಿಗೆ ಹೋಗಿ ಸಿಗರೇಟ್ ತಗೊಂಡು ಬಂದಿದ್ದೆ. ಯಾಕಂದ್ರೆ ನೀವು ಶ್ರೀವೇಷ ಮಾಡ್ಕೊಂಡು ಹೋಗ್ಬೇಕು. ಶ್ರೀವೇಷವೇ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮುಖ ಹಾಗೆ ಉಂಟು ಸಾಲ. ಮುಖ ಅಂತ ಹೇಳಿದ್ರೆ ಹೇಗೆ? ಈ ತಿಂದು ಬಿಟ್ಟು ಮೈನಲ್ಲಿ ಗೋಲ್ಟ್ ಹೇಗಿರುತ್ತೆ ಆ ರೀತಿ ಹಾಕೋದ ಮುಖ. ಚಂದ. ಇದು ಸೀರೆ ಒಳಮೈ ಯಾವ್ದು ಯಾರ ಮೈ ಯಾವ್ದು? ಶ್ರೀವೇಷ ಮಾಡ್ಕೊಂಡು ಹೋಗಿ ಅವನಿಗೆ ಊಟ ಕೊಟ್ಟು ಅವ ಸರಿಯಾದ್ರೆ ನಿಮ್ ಪೆಟ್ಟಿಗೆ ಮೇಲೆ ಹೋಗಿ ಹೋಗ್ದಲ್ವಾ? ನೀವು ಶ್ರೀವೇಷ ಮಾಡ್ಕೊಂಡೇ ಹೋಗ್ಬೇಕು. ಹೌದಲ್ಲ? ವ್ಯವಸ್ಥೆ ಮಾಡು. ಉಂಟಲ್ಲ ಅಕ್ಕಿ ಹುಡಿ ಖರ್ಚು ಮಾಡ್ತಾ ಬಾಕಿ ಮಾಡ್ತಾ ಹೇಳಿಲ್ಲ. ಮತ್ತೆ ಭಕ್ಷ್ಯ ಹೇಳಿದ್ನಲ್ಲ ಎಲ್ಲ ವ್ಯವಸ್ಥೆ ಐತೆ. ಸಂತೋಷ. 2 ಗುಂಬಳಕಾಯಿ ತಗೋ. ಒಂದು ಅಡಿಕೆ ಆದ್ರೂ ಸಾಕ.
ಎಷ್ಟಿಗೊಮ್ಮೆ ಎಲ್ಲ ವ್ಯವಸ್ಥೆ ಆಗ್ಬೇಕಲ್ಲ ಸನ್ನಿವೇಶ ಆಗಕ್ಕೆ. ಎಂತ 3 ಸಾರಿ ಹೋಗಲು ಸಿಗ್ತದೆ. ಹೀಗಿರಿ ಹೀಗಿರಿ ನೋಡಿ ಒಂದು ಬೇಡ ಇದೇ ಚಂದ ಆಗ್ತದೆ. ಈಗ ಪಡ್ಕೊಂಡು ಬಾಯಮ್ಮ. ಏ ಮಮ್ಮ ಬಾರೆ ರಾಜ ಬಾರೆ ಮಮ್ಮ ಸೀರೆ ಉಡಿಸಿ ನಮಗೆ ರಗಳೆ ಆಯ್ತಾ ಅಂತ ಹೇಳಿದೆ. ಮಮ್ಮ ಅಂತಂದ್ರೆ ಮಮ್ಮನಿಲ್ಲ ಕುಂಕುಮ ಇಲ್ಲ ಸುಮ್ಮನೆ ಯಾರಿಲ್ಲ ಬೂಸು ಇಲ್ಲ ಇಲ್ಲ. ಈಗ ಅಲ್ಲಿ ಹೋಗ್ಬೇಕಲ್ಲ ಯಾಕೆ ಹೋಗ್ತೀರಿ ನೋಡುವ. ಅಲ್ಲಿ ಹೋಗುದಲ್ಲ. ಹೌದೌದು ಸರಿಯಾಗಿಲ್ಲ. ನೀವು ಹೋದ್ ಹೇಗೆ ಗೊತ್ತಾ, ಈ ಹೆಂಗಸರು ಗ್ಯಾಂಡರ್ ಮಾಡಿದಾಗ ಹಾರ್ದಾಗ ಒಂದು ಹೆಂಗಸರು ಹೋಗುದು ಯಾರು ಗೊತ್ತಿಲ್ವಾ. ನೋಡಿ ನೋಡಿ ನೀನೇ ಸಿನಿವೇಶ ನೋಡಿತ್ತಲ್ಲ. ಹೌದಲ್ಲ, ನಾನೇ ಸನ್ನಿವೇಶ ಮಾಡಿ ಅವನಿಗೆ ಊಟ ಕೊಟ್ಟರೆ ಅವ ಸರಿ ಅವನು ನನ್ನ ಪೆಟ್ಟಿಗೆ ಮೇಲೆ ಹೋಗಿ ನನ್ನ ಪೆಟ್ಟಿಗೆ ಬೇಡ 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 ನಮ್ಮ ಕಿಟಕಿ ಏನ್ ಬೇಡ ಹೋಗಿ. ಈಗ ಅಲ್ಲಿ ಹೋಗಿ ಏನ್ ಹೇಳ್ತೀನಿ ಅಂತ ಬೇಕಲ್ಲ. ಹೋಗಿ ಅಲ್ವಾ. ಹಾ ದಡವ ದಡವ ದೋಸೆ ಕೊಡ ದಡವ ದಡವ ಚಕ್ರಿ ಕೊಡ ರಾಜ ಕೊಬ್ಬರಿ ಬೀಜ ಸಾರಿ ಹಾಕು ಸೊಪ್ಪು ನೀ ಮಾಡು ತಪ್ಪು. ನನಗೆ ಗೊತ್ತುಂಟು ನಾನು ಮಾಡೋದು ತಪ್ಪು ಅಂತೇಳಿ. ಹೀಗೆ ಮಾಡಿದ್ರೆ ರೂಪಾಯಿ ಇಲ್ಲ ನಮ್ಗೆ. ಹೌದಲ್ಲ, ಆದ್ರೆ ನಮ್ಮದಿಲ್ಲ ಅಂತ ಇದೆಯಲ್ಲ. ನಮ್ಮದು ಕೇಳ್ತೀರಾ? ಕುಟುಂಬ ಕೊಟ್ಟು ಕುಟುಂಬ ಕೊಟ್ಟು ಕುಟುಂಬ ಕೊಟ್ಟು ಸಿಬ್ಬಲ್ಲಿ ನನ್ನ ಕುಟುಂಬ ಕೊಟ್ಟು. ಎಂತ ಕುಟುಂಬಕ್ಕೆ ಅಂತ ಸದ್ಗತಿ ಸಿಗ್ಲಿಲ್ಲ. ಸ್ವರ್ಗತಿ ಸಿಗಬೇಕಿದ್ರೆ ನೀವು ಮೇಲೆ ಹೋಗ್ಬೇಕು. ಅಲ್ಲ ಊಟ ಕೊಡ್ಲಿಕ್ಕೆ ಅದೆಲ್ಲ ಅಲ್ಲಿ ಹುಡುಗರು ನೋಡಿ ನಿಮ್ಮನ್ನು ನೋಡ್ಕೊಂಡು ಮಾತಾಡೋದು. ಹೌದಾ ಹೌದು. ಹಾಗೆ ಹಾ ಹಾ ಏ ಪಿಲ್ಲ ಇಲ್ಲ ಬಾಣು ಅಲ್ವಾ ಇಲ್ಲ ಅಂದ್ರೆ ಹೊರಗಡೆ ಹೇಗಿದ್ದೀರಾ? ಚೆನ್ನಾಗಿದೆ. ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಊಟ ಆಯ್ತು. ಹೌದಾ ಹೌದಾ ಹೌದು. ಊಟ ಮಾಡಿದ್ರೆ ಹಾಗೆ ಮಾಡೋದಿಲ್ಲ. ಏನು ಸಮಸ್ಯೆ ಮಾಡ್ಕೊಳ್ಬೇಡಿ. ನೀನೇನು ಸಮಸ್ಯೆ ಏನಾದ್ರು ಇಲ್ಲ. ಸಮಸ್ಯೆ ಆಯ್ತು ನನ್ನಲ್ಲಿ ಹೇಳಿ ಆಯ್ತಾ. ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಇದ್ದೇ ಬುದೇ ಹೋಗ್ತೀನಿ ತಿಂದು ಬರ್ತೀನಿ ಅನಿಸಿ ಬರ್ಲಾ ಬರ್ಲಾ ಏಯ್ ಯಾಕೆ ಒಯ್ಯಾರ ಒಯ್ಯಾರ ನೀವು ನೋಡ್ಬಿಡ್ತಾರ ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಯಾಕೆ ನೀವು ಸಂಕೋಚ ಮಾಡ್ಕೊಳ್ಳೋದು? ಬೇಸರ ಮಾಡ್ಕೊಳ್ಬೇಡಿ. ಏನು ಸಮಸ್ಯೆ ಆದ್ರೂ ನನಗೆ ಹೇಳಿ. ಅಡುಗೆ ಬಗ್ಗೆ ಒಳ್ಳೆ ಅಡುಗೆ ಮಾಡ್ತಾರೆ. ಅವ್ರು ಏನು ಬೇಕಾದ್ರೂ ಸಮಸ್ಯೆ ಇಲ್ಲ. ಒಳ್ಳೆ ರೀತಿ ಅಡುಗೆ ಮಾಡ್ತಾರೆ. ಏನಾದ್ರು ಸಮಸ್ಯೆ ಆದ್ರೆ ಅವ್ರ ಹತ್ರ ನಿಂದು ನನ್ನ ಹತ್ರ ಹೇಳಿ ಆಯ್ತಾ? ಸುಜು! ಸುಜು! ಅಯ್ಯಯ್ಯೋ! ಇದೆಲ್ಲ ಬರೀ ಹೇಸಿಗೆ ಅಲ್ರಿ. ನಾನೇ ಸುಜು! ಏ ರಾಜಾ! ರಾಜಾ! ಹೆಂಗಿರಬೇಕಾದ ರಾಜಾ! ನನ್ನ ಚೋರಾಗಿ ಕಳ್ಳ ಎಲ್ಲ ದೃಷ್ಟಿ ನಿಮಗೆ ಆಗಿದೆ. ಮತ್ತದು ನನ್ನ ಹೇಳಿ ಅಂತ ಹೇಳಿದ ನನ್ನಲ್ಲಿ ಏನಾದರೂ ಸಮಸ್ಯೆ ಅವರಿಗೆಲ್ಲ ಇಂಥದ್ದೆಲ್ಲ ಬೇಕಾ? ಯಾಕೆ? ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸಾಕು ಹೌದಾ? ಸರದಿಯ ಸಾಲಲ್ಲಿ ನಿಂತಾರು. ಆಚೆ ಹೋಗಿ ಭಾವಚಿತ್ರ ಜಾರಿಸೋದು ನೋಡ್ಬೇಕು ಪುಸ್ತಕದಿಂದ. ಈಗ ಹೋಗುದಲ್ಲ, ಊಟ ಕೊಡ್ಬೇಕಲ್ಲ. ಹೇಳಿ ಇವತ್ತು ಬೇಡಿದ್ರೆ ನಿಮ್ಗೆ 7 ತಿಂಗಳಿಗೆ ಸಾಕ. ಭಜನೆ ಹೌದಪ್ಪ ನಿಮ್ಗ ನನಗೆ ನನ್ನ ಭಯ ಕೇಳಿಲ್ಲಲ್ಲ ಹೇಳ್ತೀನಿ. ಹರಿ ಕೂಡಿದ ಹರಿ ಕೂಡಿದ ಹರಿಕುಣಿಲಿ ಒಳ್ಳೆ ಭಜನೆ. ಆ ಅಜ್ಜಿ ಮನೆ ಗಿರಿ ಕೋಣಿ ಬಿದ್ದ ಆಯ್ಕೆ ಬಂದ ಅಲ್ಲಿ ಬಿದ್ದ ಹೊಡ್ಕೊತಾವನೆ. ಮಕ್ಕಳ ಮಂಡಿ ಏನಾಯ್ತು ಏನಾಯ್ತು ಏನಾಯ್ತು? ಕಳಕ್ಕೆ ಚರಿತ ಮಕ್ಕಳು ಮಾಡಿ ತರಿಸಿ ನಾನು ಮಾಡಿ ಮಾಡ್ದಾಗ್ತಾರಲ್ವ. ನಿನ್ನ ಮಂಡೆ ಸರಿಯಾಗಿ ಅಂತ ಮಾಡಿದ್ರು. ಹೌದಾ? ಆಗಲ್ಲ ಅವ್ರು ಬೆನ್ನು ಬಿಡ್ತಾ ಬೇಸರ ಮಾಡ್ಕೊಂಡು ಆಗ್ಲಿ ಆಗ್ಲಿ, ಕುಡ್ದೆ ಬರಬೇಡಿ ಕುಡ್ದೆ ಬರಬೇಡಿ. ಹಾ ನಾನು ಹೋದ್ಮೇಲೆ ಕೊಡದೆ ಬರ್ತೀನಾ? ಹೌದೌದು. ಹಾ ಹಾ
ಬರುವ ಓ, ಅವನು ಶ್ರೀವೇಶ ಮಾಡಿ ಕಳಿಸಿದ್ದೇನೆ. ಶ್ರೀವೇಶ ಮಾಡಿ ಕಳಿಸಿದ್ದೆ ಯಾಕೆ? ಯಾಕೆ? ವಂಶಿಗೆ ಹೆಂಗಸರು ನೋಡಿದ್ರೆ ಆಗ್ಲಿಕ್ಕಿಲ್ಲ. ಇವ್ರಿಗೆ ಊಟ ತಗೊಂಡು ಹೋಗ್ತಾರ, ಅಲ್ಲಿಗೆ ಡಿಡಿಕ್ಕ ಶುರು ಆಗ್ತದೆ. ಈಗ ಸರಿ ಬೀಳ್ತದೆ. ಬೀಳ್ಬೇಕು. ಯಾರು ಕೊಡ್ಬೇಕು ಅವರೇ ಕೊಡ್ಬೇಕು. ನಾವು ಹೊಡಿಸಿ ಬಂದರೋ ಬಾವ ಬಂದರೋ, ಎಂತ ಹೇಳಿದ್ರೆ ನನ್ನ ಪೆಟ್ಟಿ ಮೇಲೆ ಹಾಕಿ ಮೇಲೆ ಹಾಕೋಲ್ಲ, ಸ್ವಲ್ಪ ಪೆಟ್ಟಿ ಒಳಗೆ ಹಾಕಿದ್ದೆ ನಾನು ಯಾರ ಅಡಿಗೆ ನನಗೆ ಓಡಿಸ್ತೀನಿ, ಕೆಲಸ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟು ಅಡಿಗೆ ಓಡಿಸ್ತೇನೆ. ನಾಳೆಯಿಂದ ನಿನ್ನ ಕೆಲಸ ರಾಣಿ ಬರಮ್ಮ, ಏನು ಮಾಡ್ತಾ ಇರುವುದಾ? ವಂಶಿ ಊಟ ಮಾಡ್ತಾ ಇಲ್ಲಲ್ಲ, ಅದಕ್ಕೆ ನಾರಾಯಣ ಹತ್ರ ಶ್ರೀವೇಶ ಮಾಡ್ಕೊಂಡು ಹೋಗಿ ಊಟ ಕೊಡಿ ಅಂತ ನಾನೇ ಹೇಳಿದ್ದೆ. ಶ್ರೀವೇಷ? ನಿನ್ನ ಶ್ರೀವೇಷ ನೋಡುವುದಕ್ಕಾಗ್ತದೇನಾ? ನಿಮ್ಮ ಅಣ್ಣನಿಗೆ ಮಂಡ್ಯ ಪೆಟ್ಟಲ್ವಾ? ಯಾರಿಗೆ? ಅಣ್ಣನಿಗೆ. ಹಾಗಾಗಿ ನೀವು ಹೇಳ್ದ ಒಂದು ಸಿಡಿವೇಶ ಮಾಡ್ಕೊಂಡು ಹೋಗುವಂತ ಕಳಿಸಿಕೊಟ್ಟ. ನಿಮ್ಮ ಕೋಡೆಯಲ್ಲೊಂದು ಪಟ್ಟೆ ಸೀರೆ ಇತ್ತು, ಅದು ಉಸಿ ಬಿಟ್ಟ ಅಮ್ಮ. ಪಟ್ಟೆ ಸೀರೆ? ಹೌದಮ್ಮ. ಪಟ್ಟೆ ಸೀರೆ ನೀನೇ ತೆಗೆದುಕೊಂಡು ಬಂದದ್ದ? ನಿಮ್ಮ ಅಣ್ಣನ ಸಿಡಿವೇಶ ಮಾಡ್ಕೊಂಡು ಹೋಗಿ. ಏನ್ ಮಾಡ್ಕೊಂಡು ಹೋಗಿದ್ದ? ಸಿಡಿವೇಶ ಮಾಡ್ಕೊಂಡು ಹೋಗಿ. ಶ್ರೀವೇಷ ಮಾಡ್ಕೊಂಡು ಹೋಗಿದ್ದ? ನಿನ್ನದೆಲ್ಲ ಶ್ರೀವೇಷ ನೋಡುವುದಕ್ಕಾಗ್ತದೇನಾ? ಅಣ್ಣನಿಗೆ ಊಟ ಕೊಡುವುದಕ್ಕಾಗಿ ಒಬ್ಬಳನ್ನ ಕರೆದುಕೊಂಡು ಬರ್ಲಿಲ್ವಾ? ಅವಳೆಲ್ಲಿದ್ದಾಳೆ? ಲಾವಣ್ಯ. ಮೊನ್ನೆ ಬಂದವಳಷ್ಟೇ, ಏನು ಗೊತ್ತಿಲ್ಲ, ಎಂತದ್ದು ಗೊತ್ತಿಲ್ಲ. ಪಾಪ. ಯಾರೋ? ಪಾಪ ನಿನ್ನ ಕುಟುಂಬದವಳೇನಾ? ಪಾಪ ದೊಡ್ಡಪ್ಪನ ಮಗ, ನಿನ್ನ ಚಿಕ್ಕಪ್ಪನ ಮಗ. ಮತ್ತೆ ಮಾತಾಡ್ಲಿಕ್ಕೆ ರಾಣಿ, ಕುಳಿತಿದ್ದೀಯಾ? ಏನು ನೀನು ಕುಳಿತುಕೊಳ್ಳುವುದಕ್ಕಾಗಿ ನಿನ್ನನ್ನು ಕರೆದುಕೊಂಡು ಬಂದದ್ದೇನೆ? ನಿನ್ನನ್ನು ಕರೆದುಕೊಂಡು ಬಂದದ್ದು ಯಾಕೆ? ಅಣ್ಣನ ಸೇವೆಯನ್ನು ಮಾಡಿರುವುದಾಗಿ ಕರೆದುಕೊಂಡು ಬಂದದ್ದು. ಅಣ್ಣನಿಗೆ ಊಟ ಕೊಟ್ಟಿಯಾ? ಹೋಗು, ಅಣ್ಣನಿಗೆ ಊಟ ಕೊಡು. ಯಾರು ಕೆಲಸ ಮಾಡೋದಿಲ್ಲ ನೀವು? ಕೆಲಸವೇ ಮಾಡುವುದಿಲ್ಲ. ನೀವಿಬ್ರು ಮಾತಾಡಿ